ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ಇವತ್ತು ಗೃಹಲಕ್ಷ್ಮಿ ಯೋಜನೆ 28ನೇ ಕಂತಿನ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ತುಂಬ ಜನರಿಗೆ 27ನೇ ಕಂತೆ ಬಂದಿಲ್ಲ, ಇವರೇನು 28ನೇ ಕಂತು ಅಂತ ಹೇಳ್ತಾ ಇದ್ದಾರೆ. 28ನೇ ಕಂತು ಬಿಡುಗಡೆ ಆಗಿದೆನಾ, ಬಿಡುಗಡೆ ಆಗಿಲ್ವಾ, ಯಾವೆಲ್ಲ ಜಿಲ್ಲೆಗಳಿಗೆ ಬಂದಿದೆ, ಇನ್ನು ಯಾರಿಗೆಲ್ಲ ಬರಬೇಕಾಗಿದೆ? ಸೊ 28ನೇ ಕಂತು ಎಷ್ಟೋ ಜನ ಬರೋದಿಲ್ಲ ಅಂತ ಅಂದ್ಕೊಂಡಿದ್ದು. ಸೊ ಇವನ್ ನಾವು ಕೂಡ ಹಾಗೆ ಅಂದ್ಕೊಂಡಿದ್ವಿ. ಕಾರಣ ಇಷ್ಟೇ, ಎಲ್ಲ ಕಡೆ ಬೈ ಎಲೆಕ್ಷನ್ ನಡೀತಿರೋದ್ರಿಂದ ಸೊ ನೀತಿ ಸಂಹಿತೆ ಇರುತ್ತೆ. ಸೊ ಇದನ್ನ ಯೋಜನೆಗಳನ್ನ ಅದು ಇದ್ದಾಗ ಸ್ವಲ್ಪ ದಿನ ಸ್ಟಾಪ್ ಮಾಡ್ತಾರೆ. ಸೊ ಬರುತ್ತೋ ಇಲ್ವೋ ಅನ್ನೋ ಒಂದು ಗೊಂದಲ ಕೂಡ ಇತ್ತು. ಆದರೆ ಇದೆಲ್ಲದರ ಮಧ್ಯೆ 28ನೇ ಕಂತಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಅದು ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ರೀಚ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಗೊತ್ತಿಲ್ಲ, ಸೊ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ, ಎಲ್ಲನೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತಿನ ಹಣ 27 ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಬಂದಿದೆ ಅಂದ್ಕೊಂಡಿದ್ದೀನಿ. ಸೊ ತುಂಬ ಜನರಿಗೆ ಪೆಂಡಿಂಗ್ ಇತ್ತು, ಯಾಕಂದರೆ ಈ ನಡುವೆ ಒಂದು 2-3 ಕಂತುಗಳಿಂದ ಏನಾಗ್ತಾ ಇದೆ, ಹಣ ಸರಿಯಾಗಿ ಹೋಗ್ತಾ ಇಲ್ಲ ಮೀನ್ಸ್ ತುಂಬ ಸ್ಲೋ ಆಗಿ ಹೋಗ್ತಾ ಇದೆ. ಅಂದರೆ ಒಂದು ವಾರ 15 ದಿನದಲ್ಲಿ ಹೋಗ್ತಕ್ಕಂಥ ಹಣ 1 ತಿಂಗಳು ಟೈಮ್ ತೊಗೊತಾ ಇದೆ ಎಲ್ಲ ಫಲಾನುಭವಿಗಳಿಗೂ ತಲುಪೋದಕ್ಕೆ. ಸೊ ಕಳೆದ ವರ್ಷ ನಮಗೆ ಇದೇ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಇನ್ನೂ ಬಂದಿಲ್ಲ. ಸೊ ಇವಾಗ ನಾವು ಮಾರ್ಚ್ ತಿಂಗಳಲ್ಲಿ ಇದ್ದೀವಿ. ಸೊ ಈ ಹಣ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಇವಾಗ ಅವ್ರು ಕೊಡ್ತಾ ಇರೋದು 27, 28 ಈ ಒಂದು ಇದರಲ್ಲಿ ಕೊಡ್ತಿರೋದ್ರಿಂದ ನಾವು ಆ ಹಣದ ಬಗ್ಗೆನೇ ಮಾತಾಡಬೇಕಾಗುತ್ತೆ. ಸೊ ಅದನ್ನು ನೋಡೋದಾದರೆ ನಮಗೆ ಹೋದ ವರ್ಷ ಬಂದಿರತಕ್ಕಂಥ ಹಣ ತುಂಬಾ ಕಡಿಮೆ ಆಗಿದೆ. ಸೊ ಈ ವರ್ಷದಲ್ಲಿ ಇವಾಗ ಆಲ್ರೆಡಿ ಒಂದು ಕಂತನ್ನು ಕೊಟ್ಟಿದ್ದಾರೆ. ಸೊ ಇವಾಗ 2ನೇ ಕಂತು ಸ್ಟಾರ್ಟ್ ಆಗಿದೆ. ಅದಾದ ನಂತರ ಏನಂತ ಹೇಳಿದರೆ KYC ಮಾಡಿಸ್ಕೊಳ್ಳಿ. ಸೊ KYCಯಿಂದ ತುಂಬ ಜನರದ್ದು ಪ್ರಾಬ್ಲಮ್ ಆಗ್ತಾಯಿದೆ, ಹಣ ಬರ್ತಾ ಇಲ್ಲ, ಬ್ಯಾಂಕ್ಗಳಲ್ಲಿ ಹಣನ ಹೋಲ್ಡ್ ಮಾಡಿದ್ದಾರೆ. ಮತ್ತು ರೇಷನ್ ಕಾರ್ಡ್ಗಳಲ್ಲಿ ಹೆಸರು ನಿಮ್ದು ಏನಾದರೂ KYC ಆಗಿಲ್ಲ ಅಂತ ಹೇಳಿದರೆ ರೇಷನ್ ಕಾರ್ಡಿಂದನೂ ಹಣನ ತೆಗೆದಾಕ್ತಾರೆ. ಸೊ ದಯವಿಟ್ಟು ಎಲ್ಲರೂ ಈ KYC ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಅದೇ ರೀತಿಯಾಗಿ 28ನೇ ಕಂತಿನ ಹಣದ ಬಗ್ಗೆ ಹೇಳೋದಾದರೆ 28ನೇ ಕಂತಿನ ಹಣ ಇವತ್ತು ಬಿಡುಗಡೆ ಆಗಿದೆ. ಬಿಡುಗಡೆಯಾಗಿ 4-5 ದಿನ ಆಗಿದೆ. ಇವತ್ತು ಎಲ್ಲ ಫಲಾನುಭವಿಗಳ ಖಾತೆಗಳಿಗೂ ಬಂದಿದೆ. ಸೊ ಇದನ್ನು ಕನ್ಫರ್ಮೇಷನ್ ಮಾಡಿ 28ನೇ ಕಂತು ನೋಡೋದಾದರೆ 28ನೇ ಕಂತಿನ ಹಣ ಇವತ್ತು ಎಲ್ಲ ಫಲಾನುಭವಿಗಳಿಗೂ ಬಂದಿದೆ. ಸೊ ಅದನ್ನ ಕನ್ಫರ್ಮ್ ಮಾಡಿಕೊಂಡೆ ವಿಡಿಯೋ ಮಾಡೋದು. ತುಂಬ ಜನರಿಗೆ ಏನಾಗಿದೆ, ಈ ಒಂದು ಯೂಟ್ಯೂಬರ್ಸ್ಗೆ ವಿಡಿಯೋ ಸಿಗೋದಿಲ್ಲ, ಇವರು ಅದಕ್ಕೋಸ್ಕರ ಗೃಹಲಕ್ಷ್ಮಿ ಇಟ್ಕೊಂಡು ಹೇಳ್ತಾ ಇದ್ದಾರೆ ಅನ್ನೋದಾಗುತ್ತೆ. ಸೊ ಖಂಡಿತವಾಗ್ಲೂ ಇಲ್ಲ, ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ಯಾವತ್ತು ಹಣ ಬಂದಿರುತ್ತೋ ಅವತ್ತಿನ ದಿನ ಮಾತ್ರನೇ ಅಪ್ಡೇಟ್ ಮಾಡಿರ್ತೀನಿ. ಸೊ ಇವತ್ತು ಸುಮಾರಷ್ಟು ಫಲಾನುಭವಿಗಳಿಗೆ ಬಂದಿದೆ. ಅದರಲ್ಲೂ ಇದು ಮಾರ್ಚ್ ತಿಂಗಳು ಇಯರ್ ಎಂಡ್ ಇರೋದ್ರಿಂದ ಸೊ ಬ್ಯಾಂಕ್ಗಳು ಮುಂದಿನ ತಿಂಗಳಲ್ಲಿ ಒಂದು 2-3 ದಿನ ವರ್ಕ್ ಮಾಡೋದು ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಇವತ್ತಿಂದ ಸ್ಟಾರ್ಟ್ ಆದರೆ ಈ ಸಲ ಹಣ ಬರೋದು ಎಲ್ಲರಿಗೂ ತುಂಬ ಲೇಟ್ ಆಗ್ಬೋದು ಮೇ ಬಿ ನನ್ನ ಪ್ರಕಾರ, ಅಥವಾ ಅವರು ಇಯರ್ ಎಂಡ್ ಕ್ಲೋಸಿಂಗ್ ಕೊಡೋದಕ್ಕೋಸ್ಕರ ಬೇಗ ಹಾಕಿದ್ರೂ ಹಾಕ್ಬೋದು. ಎರಡೂ ಸಾಧ್ಯತೆಗಳಿದೆ, ಹಣ ಬೇಗನೂ ತಲುಪೋದು ಅಥವಾ ಲೇಟಾಗೂ ತಲುಪೋದು, ಎರಡೂ ಸಾಧ್ಯತೆಗಳಿದೆ ಸ್ನೇಹಿತರೆ. ಸೊ 28ನೇ ಕಂತಿನ ಹಣ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ, ಎಲ್ಲ ಫಲಾನುಭವಿಗಳಿಗೂ ಬಂದೇ ಬರುತ್ತೆ. ಯಾರೆಲ್ಲ 27ನೇ ಕಂತು ತೊಗೊಂಡಿದ್ದೀರಾ ಅಥವಾ 26ನೇ ಕಂತು ತೊಗೊಂಡಿರೋರ್ಗು ಹಣ ಬರುತ್ತೆ. ನಿಮ್ಮ ಒಂದು ಸ್ಟೇಟಸಲ್ಲಿ ಏನೂ ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ ಅನ್ನೋದಾದರೆ ಖಂಡಿತವಾಗ್ಲೂ ಹಣ ಬರುತ್ತೆ. ಬಟ್ ನೀವೇನಂತ ಹೇಳಿದರೆ ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡಿಕೊಂಡು ನೆಗ್ಲಿಜೆನ್ಸಿ ಮಾಡಿದ್ರೆ ನಮಗೆ 4-5 ಕಂತು ಹೋಲ್ಡ್ ಆಗಿದೆ ಅನ್ನೋರಿಗೆ ಖಂಡಿತವಾಗ್ಲೂ ಬರೋದಿಲ್ಲ. 26 ಬಂದಿದೆ, 27 ಬಂದಿಲ್ಲ ಅಂದರೆ ಬರುತ್ತೆ. ನಿಮಗೆ 27, 28 ಒಟ್ಟಿಗೆ ಬರುವಂಥ ಸಾಧ್ಯತೆಯೂ ಇರುತ್ತೆ. ಮಾರ್ಚ್ ಫೈನಾನ್ಷಿಯಲ್ ಇಯರ್ ಎಂಡ್ ಇರೋದ್ರಿಂದ ಮೇ ಬಿ ಈ ಒಂದು ವಾರದೊಳಗಡೆ ಎಲ್ಲ ಫಲಾನುಭವಿಗಳ ಖಾತೆಗಳಿಗೂ ಹಣ ಸಿಗೋವಂಥ ಚಾನ್ಸಸ್ಸು ತುಂಬಾ ಇದೆ ಸ್ನೇಹಿತರೆ. ಸೊ ಯಾರಿಗೆಲ್ಲ 28ನೇ ಕಂತಿನ ಹಣ ಬಂದಿದೆ, ಸೊ ಯಾವ್ಯಾವ ಡಿಸ್ಟಿಕ್ ಅವ್ರು ತೊಗೊಂಡಿದ್ರ, ಸೊ ಈ ಒಂದು ವಿಡಿಯೋ ನೋಡ್ತಾ ಇರೋರು ಕಮೆಂಟನ್ನು ಹಾಕಿ ಅಂತ ಹೇಳ್ತೀನಿ. ಹಾಗೆ ಯಾರಿಗೆ ಎಷ್ಟನೇ ಕಂತು ಬಂದಿಲ್ಲ, ಏನು ಪ್ರಾಬ್ಲಮ್ ಆಗಿದೆ, ಏನಾದ್ರು ಪ್ರಾಬ್ಲಮ್ ಇದ್ರೂ ಕಮೆಂಟಲ್ಲಿ ತಿಳಿಸಿ, ಅದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ ಅಂತ ಹೇಳ್ತೀನಿ. ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸಿ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ.